ನೋಡಿ ಈ ತೆಂಗಿಂದ ಆ ತೆಂಗಿಗೆ 36 ಅಡಿ, ಅಲ್ಲಿಂದ ಅಲ್ಲಿಗೆ 36, ಇಲ್ಲಿಂದ 36 ಅಡಿ 36 ಅಡಿ ಒಳಗಡೆ 130 ಸಸಿಗಳನ್ನ ಆಯೋಜಿಸಿ. ಅದರಲ್ಲಿ ಮಧ್ಯ ಒಂದು ಮೂಸಂಬಿ ಬರುತ್ತೆ, ಅದರಲ್ಲಿ ಇಲ್ಲಿ 21 ಅಡಿಕೆ. ಒಂದು ನಿಮಿಷ, ಇದನ್ನು ಒಂದೊಂದೇ ಹೇಳ್ತಾ ಹೋಗಿ. ಸೊ ಬಿಟ್ವೀನ್ ದಿ ಕೋಕೋನಟ್ಸ್ ಹಿಯರ್ there is 36 feet by 36 feet distance. It's a square of 36 and 36. So between 4 coconut trees there are ಎಷ್ಟು 26 ಅಡಿಕೆ. 21 ಅಡಿಕೆ. So 21 arecanut trees in that square. 21 ಕಾಫಿ ಅಥವಾ ಕೋಕೋ. 21 either coffee or cocoa. 21 ಗ್ಲಿರಿಸಿಡಿಯಾ. 21 ಗ್ಲಿಸಿಡಿಯಾ ಪ್ಲಸ್ ವೆನಿಲಾ 21. 21 ವೆನಿಲಾ. 21 ಬ್ಲ್ಯಾಕ್ ಪೆಪ್ಪರ್ ಮೆಣಸು. 21 ಬ್ಲ್ಯಾಕ್ ಪೆಪ್ಪರ್ once the tree is grown high. 16 ಬಾಳೆ. 16 banana. ಮತ್ತು ಮೂಸಂಬಿ 1 ಮೂಸಂಬಿ. ಮತ್ತು ನುಗ್ಗೆ. ನುಗ್ಗೆ ಎಷ್ಟು? ನುಗ್ಗೆ ಒಂದು 14. 16 ಡ್ರಮ್ ಸ್ಟಿಕ್. ಸೊ ಟೋಟಲಿ ತೆಂಗು 1. ತೆಂಗು 4 ಅಲ್ವಾ? 1 ಬರುತ್ತೆ. ಅದಕ್ಕೆ and 1 coconut. 1 coconut, 1 ಮೂಸಂಬಿ. 1 coconut, 1 ಮೂಸಂಬಿ. But there are 4 coconuts, no, in the corners. ಗಮನ. ಈಗ ಏನಾಗುತ್ತೆ, ಬರೀ ಇಷ್ಟೇ ಅಲ್ವಲ್ಲ, ಅದಕ್ಕೆ ಈಗ ಇಲ್ಲಿಂದ ಒಂದು He's just talking about what are the plants which are there in 36 by 36 in the square. In the square. ಅಲ್ಲಿಗೆ 1 ಎಕರೆಗೆ ಎಷ್ಟು ಬರುತ್ತೆ ಅಂದ್ರೆ 30 ಕೋಕೋನಟ್ ಬರುತ್ತೆ. 528. ಒಂದು ನಿಮಿಷ ರೀ. So now he's telling the calculation for per acre. 30 coconut trees. ಮತ್ತು ಅರ್ಕನೆಟ್ 528 ಬರುತ್ತೆ. 528 arecanut. 528 ಕಾಫಿ. 528 coffee. 528 ಬಾಳೆ. 528 banana. 528 ವೆನಿಲಾ. 528 vanilla. 528 ಮೆಣಸು. 528 black pepper. ಮತ್ತು 1 ಕೋಕೋನಟ್. ಅಲ್ಲ, ಮೂಸಂಬಿ 30. ಕೋಕೋನಟ್ 30. ಮೂಸಂಬಿ also 30. It's equivalent to the coconut. ಒಂದು 400 ಇದು ಬರುತ್ತೆ ನುಗ್ಗೆ. 400 drumstick. ಗ್ಲಿಸಿಡಿಯಾ 520. 528 glicidia. ಏನಿಲ್ಲ ಹೇಳಿದ್ಮೇಲೆ ಇಷ್ಟು ಬರ್ತದೆ. So these are, you can grow so many plants in 1 acre. ಆಮೇಲೆ ಇದು ಆಲ್ ಕ್ರಾಪ್ಸ್ಗಳು, ಶುಂಠಿ, ಅರಿಶಿನ ಇವೆಲ್ಲ ಕೆಳಗಡೆ ಬರ್ತವೆ. And below on the ground level you can grow ginger and turmeric. ನೀವು ಅಲ್ಲಿ ನೋಡಿದ್ರೆ ಆ ರೀತಿ ಎಲ್ಲ ಬರುತ್ತೆ. Intercrops. ನೋಡ್ಕೊಬಿಡು, ನೋಡ್ಬಿಟ್ರೆ ಸರಿ. Pumpkin, vegetables, all This that. is coffee. This is banana. This is line of arecanut. ಎಲ್ಲ 9 ಫೀಟ್ ಒಂದೊಂದಕ್ಕೆ 9 ಫೀಟ್ ಹಿಂಗಿಂಗ ಎಲ್ಲ ಕಡೆ ಆದ್ರೆ ಏನಪ್ಪಾ ಅಂತಂದ್ರೆ ಯಾವುದು ಕೂಡ ಒಂದಕ್ಕೊಂದು ತೊಂದರೆ ಇಲ್ಲ. ಎಲ್ಲ ಸಹಬಾಳ್ವೆಯಿಂದ ಜೀವನ ಮಾಡ್ತವೆ, ಮತ್ತೆ ಫುಡ್ನು ಪ್ರಿಪೇರ್ ಮಾಡುತ್ತೆ. So no maintenance. The distance between each crop, each plant is 9 by 9. 9 feet. Which crop? 9 feet and 9 feet. Arecanut. Sir, Arcanate 9 feet. Coffee 9 feet. Glicidia 9 feet. Okay. No competition. Food charging. No competition, only cooperation. So banana, etc. Yes, banana 9 feet. All the ones which are 528. All the ones which are 528. Yes. ಎಲ್ಲನೂ ಏನು ಮಾಡ್ತೀವಿ, ದೊಡ್ಡ ಮರ, ಮೀಡಿಯಂ, ಮತ್ತು ಪೊದೆ, ಮತ್ತು ಒಬ್ಬೆ ಗರಿಕೆ. ಅದೇ ರೀತಿ ಇಲ್ಲಿ ನೋಡಿ
ದೊಡ್ಡ ಮರ ತೆಂಗಿದೆ, ಮತ್ತು ಮೂಸಂಬಿ ಮರ, ಅದ್ರ ಕೆಳಗಡೆ ಅಡಿಕೆ ಮತ್ತು ಬನಾನ, ಅದ್ರ ಕೆಳಗಡೆ ಕಾಫಿ, ಕೋಕೋ, ಬಿಲ್ಸಿಡಿಯಾ ಇವೆಲ್ಲ ಇದೆ. ಎಲ್ಲ ಕೂಡ ಆಹಾರನ ತಯಾರು ಮಾಡ್ಕೊತಾ ಇದೆ. ಮತ್ತು ಎಲ್ಲ ನಮಗೆ ಯಾವುದೇ ಸೂರ್ಯನ ಕಿರಣ ಆಹಾರ ಎಲ್ಲ ಫುಲ್ ತಯಾರು ಮಾಡ್ಕೊಂಡು ಕೆಳಗಡೆ ಬೀಳ್ತಾ ಇಲ್ಲ. ಇಲ್ಲಿ ಯಾವುದು ಕಳೆನೂ ಬರ್ತಾ ಇಲ್ಲ. ಮತ್ತು ಎಲ್ಲ ಫುಡ್ಡು ಎಲ್ಲ ನಮಗೆ ಜಾಸ್ತಿಯಾಗಿ ಆದಾಯ ಕೂಡ ಬರುತ್ತೆ. So as it is ನೋ ಮೇಂಟೆನೆನ್ಸ್, ಏನು ಖರ್ಚೇ ಇಲ್ಲ. as it is arranged in a 5-layer system, no, coconut and then aracanut and banana and this citrus. So as they are sucking all the sunlight, you can see there is no weed on the ground. You don't need any, yeah, there's no work needed here. ಬೇಕಾದ್ರೆ ಅದನ್ನ ಹೇಳ ಮೇಡಮ್. ನೋಡಿ ಇಲ್ಲಿ ಇದು ನ್ಯಾಚುರಲ್ ಆಗಿ ಹೇಗೆ ಮಾತಾಡೋದು ಅಂತ ಹೇಳ್ಬೋದು. ಗೊತ್ತಾಗುತ್ತೆ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಅವರು ಚೇಂಜ್ ಆಯ್ತಾರೆ ಇಲ್ಲಿ, ಇಲ್ಲದೆ ಅವರ ತಂದಾಕ್ಬೇಕು ಅಂತ ನಮ್ಮ ಅವಶ್ಯಕತೆ ಇರಲ್ವ. ಅದಕ್ಕೆ ಒಂದು ಸ್ವಲ್ಪ ಅರ್ಥ ಮಾಡೋದು ಅವ್ರಿಗೆ. ನೋಡಿ ಇಲ್ಲಿ ಇದನ್ನ ಗಿಡದೊಂದಿಗೆ ಕೃಷ್ಣಪ್ಪ ಮಾತಾಡ್ತಾನೆ. He wants to talk to this tree. He talks to his trees. Yeah. It helps. Yes. ನೋಡಿ ಈ ಮರದ ಹತ್ರಕ್ಕೆ ನಾನು ಹೋಗ್ಬೇಕು, ಹೋಗಕ್ಕೆ ಅದನ್ನ ಹಿಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ, ಅದು ಆಗ್ತಾ ಇಲ್ಲ. ಅದು ಕೃಷ್ಣಪ್ಪ ನೀನ್ ಬರ್ಬೇಡ ನನ್ನ ಹತ್ರಕ್ಕೆ ಅಂತ ಹೇಳಿ ಅದು ನೋಡಿ ತಳ್ತಾ ಇದೆ, ಈ ಮುಳ್ಳು ಒಳಗಡೆ ಸೇರಿಸ್ತಾ ಇಲ್ಲ, ಹೋಗಕ್ಕಾಗಲ್ಲ. ಅದೇನ್ ಹೇಳ್ತಾ ಇದೆ, ಕೃಷ್ಣಪ್ಪ ನಿನ್ ಕೆಲಸ ಏನಿದ್ರು ಕಿತ್ಕೋ ತಿನ್ಕೋ ಅಂತ ಹೇಳ್ತಾ ಇದೆ. ಆದರೆ ಕೃಷಿ ಯೂನಿವರ್ಸಿಟಿ ಏನು ಹೇಳುತ್ತೆ, ಮರನ ನೆಡಿ, ಗುಂಡಿ ತೆಗೆದು ಅದಕ್ಕೆ ಕಾಂಪ್ಲೆಕ್ಸ್ ಹಾಕಿ, ನೀರು ಹಾಕಿ, ಔಷಧಿ ಹೊಡೀರಿ, ಎಲ್ಲ ಮಾಡಿದ್ರು ಕೂಡ ಅದರಲ್ಲಿ ಹಣ್ಣು ಬರಲ್ಲ. ನಮ್ಮನ್ನ ಹಾಕಿ ಇನ್ಪುಟ್ ಹಾಕಿ ಹಾಳು ಮಾಡಿ ನೀವು ಹಾಳಾಗಿರೋದು. ಆದರೆ ಇಲ್ಲಿ ನೋಡಿದ್ರೆ ಕಿತ್ಕೋ ತಿನ್ಕೋ, ಇದು ನಿಜವಾದಂಥ ನ್ಯಾಚುರಲ್ ಫಾರ್ಮಿಂಗ್. ಮನುಷ್ಯನ ಅವಶ್ಯಕತೆ ಇಲ್ಲ. ಮನುಷ್ಯಂದು ಏನಪ್ಪ ಅಂದರೆ ಪ್ರಾಣಿ ಪಕ್ಷಿಗಳ ಥರ ಕಿತ್ಕೋಬೇಕು, ತಿನ್ಕೋಬೇಕು. ಆದರೆ ನಾವು ಮಾಡಿ ಆಗಬಾರ್ದು ಆಯ್ತಾ ಇದೀವಿ. So he is just giving an example. This tree, he wants to go close to it, and there are natural stings, no? Stings, you say? Spines. Spines, Yeah. no? I always say stings. So these spines, they tell him that don't come close to me. I am giving you the fruit, you just pluck and eat it. Don't come close to me. But the university scientists, they say, you make a hole, you pour liters of pesticide and fertilizer. And you know, as you can see, there's no need of, we are like birds and animals, we have to just pluck and eat and not intervene in the nature. That is natural farming. This is natural. In organic farming, in compost, vermicompost input, no organic. That is natural. Only pluck and eat. ಇನ್ನೇ ಮೇಡಮ್ ಇದೊಂದು ಬಂತು, ಈಗ ಕಲ್ಕ ಹೇಳ್ತಾರೆ ನೋಡಿ. ಈಗ ಇಲ್ಲಿ ನೋಡಿ, ಒಂದೇ ಮನೆ ಇದ್ರೆ ಊರು ಅನಿಸ್ಕೊಳ್ಳಲ್ಲ, ಇಡೀ ಮನೆಯೆಲ್ಲ ಇದ್ರೆ ಊರು ಅನಿಸ್ಕೊಳುತ್ತೆ. ಈ ಒಂದು ಸರ್ವಿಸ್ ಮಾಡಲೇಬೇಕಲ್ಲ. ಬಾಳೆಕಾರ ಮಾಡ್ತಾ ಇದ್ರೆ ಗುರುಗಳೇ ಮಾಡಿದ್ಮೇಲೆ ನಮ್ದೇನು ಕಾಂಪಿಟೇಷನಲ್ಲಿ ಬದುಕೋಕ್ಕಾಗಲ್ಲ. ಒಬ್ರಿಗೊಬ್ರು ಇದ್ರೇನೆ ಬದುಕೋಕ್ಕೆ. He's telling something so nice that since some people say you talk too much when you come to your farm, and he says that I speak so much, sometimes maybe I also exaggerate with a wish that they get inspiration from this farm and they go and do it, because land that just doesn't mean this piece of land is mine. The whole land has to be, the whole earth has to be converted into this method. So because for example, if I don't encourage the people to adopt this method and convert themselves into this method, if everybody kills themselves, all the other farmers, the thieves will come to me. If I survive myself alone, I will become alone. It's easy for the enemies to attack me. So it's always important to live together. So living together, not just human beings, also the plants. So as the plants live together, we also have to learn to live together with human beings. That's why we shouldn't see the land doesn't mean just my own farm, a piece of my farm. It means the whole earth. So that's why with that wish, I always want to, whoever comes, I want him to go back and try this method. With that wish, I
speak a lot. Only for you I'm speaking a bit less today. He told me that Arti, that he was the only one of 16 who wanted to try this. And you must feel very lucky and very proud to have the courage to do it. Yes, yes. It really is so important. Yes, yes. ನಾನು ಅವ್ರಿಗೆ ಹೇಳಿದ್ದೆ 16 ಜನ ಆ ಶಿಬಿರದಲ್ಲಿ ಮೊದಲನೇ ಶಿಬಿರದಲ್ಲಿ ಮಾಡಿದವ್ರು ನೀವು ಒಬ್ಬರೇ ಅಲ್ವಾ, ಇನ್ನು 15 ಜನ ಮಾಡಲಿಲ್ಲ. ಸೊ ಅದಕ್ಕೆ ಅಂತಿದ್ದಾರೆ ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಇರಬೇಕಲ್ವಾ ಇಡೀ ಸಂಘಟನೆಗೆ ಅಂತ. ಹಾಂ ಹೌದು. ಹಿಂಗೆ ಈಗ ಏನಾಗುತ್ತೆ ರೈಸಂಗೂರಲ್ಲ ಕೃಷ್ಣಪ್ಪ ಮಾಡಿ ಎಲ್ಲ ಕಡೆ ಹೆಸರು ಬಂತಲ್ಲ ಅಂತ ಗೌರವ ಕೊಡ್ತಾರೆ. ಆ ಗೌರವಕ್ಕಿಂತ ಆಸ್ತಿ ಇದ್ರೆ ಮೇಡ. ಈಗ ನೋಡಿ ಒಂದು ಏನಪ್ಪ ಅಂದ್ರೆ ಪಳಕರ ಒಂದು ಮಾತಾಡಿದ್ರೆ ನೋಡಿ, ಟಾಟಾ ಬಿರ್ಲಾ, ಧೀರುಭಾಯಿ ಅಮ್ಮ ಇವರೆಲ್ಲ ಇದ್ದಾರೆ, ಅವ್ರ ಆಸ್ತಿಲಿ ಸುಖ ಪಡ್ಬೋದು. ಆದರೆ ಅವ್ರ ಫೋಟೋ ಯಾರೂ ಮಡಿಕೊಂಡಿಲ್ಲ. ಈಗ ಗಾಂಧಿ ಪಪ್ಪ ಅವ್ರ ಫೋಟೋ ಎಲ್ಲ ಮಡಿಕೊಂಡಿದ್ದಾರೆ. ಯಾಕೆ ಹೇಳಿ? ಅವ್ರು ನಮ್ಗೆ ಅವ್ರು ನೋಡಿದ ತಕ್ಷಣ ಅವ್ರ ವಿಚಾರ ಆನಂದ ಆಗುತ್ತೆ. ಆನಂದ ಈಗ ಆಧ್ಯಾತ್ಮದಲ್ಲೇನು ಆನಂದ ಸಿಗುತ್ತೆ ಹೊರತು ಆಸ್ತಿಲೇನು ಕಾಯ್ಬೇಕು ಅದನ್ನೇ ಒಂಥರ, ಅದರಿಂದ ಆನಂದ ಸಿಗುತ್ತೆ ಇದರಲ್ಲಿ. ಇದು ಸುಖ ಬರ್ತೋ ಸುಮ್ಮನೆ ನಾವು ಅದರಲ್ಲೇ ಸುಮ್ಮನೆ ಅದು ನಮಗೆ ಅವರ ಒಂದು ಮಾರ್ಗದರ್ಶನ ನಮ್ಗೆ ಅರ್ಥ ಆಗಿದೆ. He's telling there are so many rich people on this planet, like he's naming some people like Tata and Birla from India, no? But why nobody keeps their photo? They died so many years ago. Nobody keeps their photo. Why they keep the photos of Gandhi and your father? Because of their the values they transmitted to us, no? Those values are making simple farmers or like us to get into this kind of life system with self-respect. And I don't have to make property. The love and respect I receive because of my work, that gives me satisfaction. ಆಮೇಲೆ ಇನ್ನೊಂದು ಸತ್ಯ ಮೇಡಮ್ ನಿಮ್ಗೆ ಹೇಳ್ತೀನಿ. ಕೆಲವರು ಜಾಸ್ತಿ ಮಾತಾಡ್ತಿದ್ರೆ ನಿನಗೆ ಹುಚ್ಚು ಬಂದ್ಬಿಡ್ತದೆ ಮತ್ತು ಏನೋ ಆಗೋಗುತ್ತೆ ಅಂತ ಹೇಳಿದ್ರು. ಆಗ ನಾನು ಅರ್ಥ ಮಾಡ್ಕೊತಾನೆ ಪಳ್ಳೆಕರ್ನ ಕೇಳಿದೆ, ಸರ್ ಈಗ ಹಾಗೆ ಹೀಗೆ ಹಿಂಗೆ ಅಂತ ಹೇಳ್ತಾರೆ. ಅವ್ರಂದರು ಇಲ್ಲ, ಒಳ್ಳೆಯದನ್ನು ಹೇಳಿದ್ರೆ ನಾವು ಇನ್ನೂ ಆರೋಗ್ಯ ನಮಗೆ ಹೆಚ್ಚುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಕೆಟ್ಟದನ್ನ ಹೇಳಿದ್ರೆ ಆರೋಗ್ಯ ಕಡಿಮೆ ಆಗುತ್ತೆ. ಅದೊಂದು ಸತ್ಯ ನನಗೆ ಅರ್ಥ ಆಯಿತು. ಈಗ ಒಳ್ಳೆಯದನ್ನ ನೋಡಿ, ಕೆಟ್ಟದ್ದು ನಾವೇನೋ ಒಂದು ಕಳ್ತನ ಏನೋ ಮಾಡಿಬಿಟ್ರೆ ನಮ್ಮದು ಎದೆ ಹೊಡ್ಕೊತಾ ಇರುತ್ತೆ. ಯಾವುದೇ ಅವನು ಕದ್ದುಬಿಟ್ಟಿದ್ರು ಇನ್ನೊಂದು ಏನೋ ಮಾಡಿದ್ರು ಕೂಡ. ಆದರೆ ಒಳ್ಳೇದನ್ನ ಮಾಡಿದರೆ ಆರಾಗಿ ಏನೇ ಇದ್ರೂ ಖುಷಿಯಿಂದ ಇರ್ತೀವಿ. ಅದಕ್ಕೆ ನಾನು ನಿಮಗೆ ಖುಷಿಯಿಂದ ತೋರಿದ್ದು ನೋಡಿ ಹೇಗಿದೆ ನೀವು ಮಾಡಲಿ ಅಂತ. ಇದ್ರಲ್ಲಿ ಆನಂದ, ಅದಕ್ಕೆ ಏನೂ ಆಗಲ್ಲ ಅಂತ. ಆಗ ನನಗೆ ಸತ್ಯಗಳ ಅರ್ಥ ಆಯಿತು. When people were telling him that he speaks a lot and so on, so he started to feel that maybe it's right, no? Maybe people are right, they are criticizing me, maybe I talk a lot and so on. So he asked Subhash Palekar, and he said, see, when you speak truth, you will get healthier. Because it seems somebody told him that if you go on speaking for years like this to all those people who come to your farm, you will go mad. Because every day he's giving this service. So he's telling, and it seems somebody said that you have to charge those people who come to your farm, you know, like tourism and so on. So he said that to show the truth, to show what nature has done, I don't have to charge anybody. You know, I just have a mouthpiece, so I speak. And it seems Subhash Palekar said, you are not speaking the lie, you are speaking the truth. So how much truth you speak, your health will be better. You will not go mad. ನಾಯಿ ಮೇಡ ಅದು ಬೇಗ ಓಡಿ ಬಡ್ಕೊಂಡು ಬೇಗ ಸತ್ತೋಯ್ತದೆ. ಆದರೆ ಯಾಕೆ ಆಧ್ಯಾತ್ಮದಲ್ಲಿ ಪ್ರಾರ್ಥನೆ ಮಾಡಿ ಇದು ಮಾಡ್ತೀನಿ, ಶಾಂತಿ ತಗೊಳ್ಳಿ ಅಂತ ನೋಡಿ. ಹಿಂಗೆ ನಾವು ಇದು ಮಾಡೋದ್ರಿಂದ ಇದು ಒಂದು ಜ್ಞಾನ. ಕುಂತ್ಕೊಳ್ಳೋದೇ ಅಂತಲ್ಲ, ನಡೆಯೋದು ಒಂದು ಜ್ಞಾನ ಅಂತಲ್ಲ. ಅದೇ ರೀತಿ ಒಂದು ಸತ್ಯನ ಹೇಳ್ತಾ ಇದ್ರೆ ಇದೇ ಒಂದು ಜ್ಞಾನವಾಗಿ ನಾವು spirituality speaks about meditation. For me, this is meditation. This is a form of meditation for me, which brings me peace.